Sequence of 12 consecutive odd numbers. The sum of first 5 numbers is 425. What is the sum of last 5 numbers in the sequence ಅಂತಾನೆ ಅರ್ಥ ಅದು. ಆಪ್ಷನ್ಸ್ ಆರ್ 505, 495, 490, 500. ಅಂದರೆ 12 ಆಡ್ ನಂಬರ್ಸ್ ಇದೆ. ಯಾವ ರೀತಿ ಆಡ್ ನಂಬರ್ಸು? ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸು. ಅದರಲ್ಲಿ ಫಸ್ಟ್ 5 ಆಡ್ ನಂಬರ್ಸ್ಗಳ ಸಮ್ 425 ಆದರೆ ಲಾಸ್ಟ್ 5 ಆಡ್ ನಂಬರ್ಸ್ಗಳ ಸಮ್ಮನ್ನು ಕೇಳಿದ್ದಾರೆ. ಇಲ್ಲಿ ನಾನಿಲ್ಲಿ ಆಡ್ ನಂಬರ್ಸ್ನ ಯಾವ ರೀತಿ ತಗೊಳ್ತೀನಿ ಅಂತಂದರೆ a+2 ಫಸ್ಟ್ ಆಡ್ ನಂಬರ್ ಆಗಿರಲಿ, a+4 ಸೆಕೆಂಡ್ ಆಡ್ ನಂಬರ್, a+6 ಥರ್ಡ್ ಆಡ್ ನಂಬರ್ ಆ್ಯಂಡ್ ಸೋ ಆನ್. ಲಾಸ್ಟ್ ಆಡ್ ನಂಬರ್ ಏನಾಗಿರುತ್ತೆ ಅಂತಂದರೆ a+12 a+24 ಅನ್ನೋದು ಲಾಸ್ಟ್ ಆಡ್ ನಂಬರ್ ಆಗಿರ್ತದೆ. ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ತಲೆಯಲ್ಲಿ, ಏನು ಅಂತಂದರೆ ಆಡ್ ನಂಬರ್ಸ್ ಅಂತ ಹೇಳಿರೋದ್ರಿಂದ ನಾವು ಟರ್ಮ್ಸ್ಗಳನ್ನ 2n+1, 2n+3, 2n+5, 2n+7 ಈ ರೀತಿ ತಗೊಳ್ಬಹುದಾಗಿತ್ತಲ್ಲ ಅಂತಂದರೆ ಅಫ್ಕೋರ್ಸ್ ತಗೊಳ್ಬೋದಾಗಿತ್ತು. ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಈ ಲಾಸ್ಟ್ ಟರ್ಮನ್ನು ಸ್ವಲ್ಪ ಬರೆಯೋದಕ್ಕೆ ಅನಾಲಿಸಿಸ್ ಸ್ವಲ್ಪ ಜಾಸ್ತಿ ಬೇಕು, ಸ್ವಲ್ಪ ಏನಂದರೆ ಕಷ್ಟ ಆಗ್ತದೆ. ಬರಿಬಹುದು, ಏನು ಬರೆಯೋಕ್ಕಾಗದೇ ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅದು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿದ್ದೀನಿ. ಇನ್ನೂ ಒಂದೇನು ಅಂತಂದರೆ ಇಲ್ಲಿ a+2 ಇಂದ ಸ್ಟಾರ್ಟ್ ಮಾಡೋ ಬದಲಿಗೆ ಎ ಇಂದ ಶುರು ಮಾಡ್ಬೋದಲ್ಲ. a+2, a+4, a+6 ಆ್ಯಂಡ್ ಸೋ ಆನ್ ಅಂತ ಶುರು ಮಾಡ್ಬೋದಲ್ಲ ಅಂತಂದರೆ ಅಲ್ಲೂ ಕೂಡ ಲಾಸ್ಟ್ ಟರ್ಮ್ನ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲೂ ಕೂಡ ಬರಿಬೋದು, ಆದರೆ ಅನಲೈಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗ್ತದೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಟರ್ಮನ್ನೇ a+2 ಅಂತ ತೊಗೊಂಡಿದ್ದೀನಿ. ನೋಡಿ, ಫಸ್ಟ್ ಟರ್ಮ್ 2 ಇದೆ, ಇಲ್ಲಿ ಎ ಅಂತೂ ನಾರ್ಮಲಾಗಿ ಎಲ್ಲದರಲ್ಲೂ ಇದೆ. ಫಸ್ಟ್ 2 ಇದೆ, ಸೆಕೆಂಡ್ ಟರ್ಮ್ 4, ಥರ್ಡ್ ಟರ್ಮ್ 6 ಆ್ಯಂಡ್ ಸೋ ಆನ್. ಅಂದರೆ ನಾವು ಎಷ್ಟನೇ ಟರ್ಮ್ ಅಂತ ಹೇಳ್ತಿದ್ದೀವಲ್ಲ ಅದರ ಡಬಲ್ಲು ಪ್ಲಸ್ ಅಂತ ಇದೆ. ಸೊ ಫಸ್ಟ್ ಟರ್ಮ್ಗೆ +2, ಸೆಕೆಂಡ್ ಟರ್ಮ್ಗೆ 2 2s 4, ಥರ್ಡ್ ಟರ್ಮ್ಗೆ 2 3s 6. ಹಾಗಾಗಿ 12th ಟರ್ಮ್. ಸೊ 12th ಟರ್ಮ್ ಅಂತಂದರೆ ಎ ಪ್ಲಸ್ ಎಷ್ಟಿರುತ್ತೆ ಅಲ್ಲಿಗೆ? 12 2s 24 ಇರ್ತದೆ. ಈಗ a+2, a+4, a+6 ಇವೆಲ್ಲ ಈವನ್ ನಂಬರ್ಸ್ ಆಗಿರಬಹುದಲ್ಲ ಅಂತಂದರೆ ಅಫ್ಕೋರ್ಸ್ ಈವನ್ ನಂಬರ್ಸ್ ಕೂಡ ಆಗಿರ್ಬೋದು. ಯಾಕೆ ನಾನು +2 ಜಾಸ್ತಿ ಮಾಡಿದ್ದೀನಿ ಅಂತಂದರೆ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸು ಕೂಡ +2 ಅಂದರೆ 2 2 2 2 ಜಾಸ್ತಿ ಇರುತ್ತೆ. ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸು ಕೂಡ 2 2 ಜಾಸ್ತಿ ಇರುತ್ತೆ. ಹಾಗಾದರೆ ಈ a+2, a+4 ಇವೆಲ್ಲ ಇದಾವಲ್ಲ, ಇವು ಆಡ್ ನಂಬರ್ಸ್ ಅನ್ನೋದು ಗ್ಯಾರಂಟಿ ಏನು? ಈವನ್ ನಂಬರ್ಸ್ ಆಗಿರ್ಬೋದಲ್ಲ ಅಂತಂದರೆ ಅದು ಆಡ್ ನಂಬರ ಈವನ್ ನಂಬರ್ ಅನ್ನೋದನ್ನು ಡಿಸೈಡ್ ಮಾಡೋದು ಯಾರು ಅಂತಂದರೆ ಎ. ಒಂದು ವೇಳೆ ಎ ಏನಾದರೂ ಪಾಸಿಟಿವ್ ಇದು ಈವನ್ ನಂಬರ್ ಆಯಿತು ಅಂತಂದರೆ ಎಲ್ಲ ಟರ್ಮ್ಸ್ಗಳು ಈವನ್ ಮಾಡ್ಬಿಡ್ತವೆ. ಒಂದು ವೇಳೆ ಎ ಆಡ್ ನಂಬರ್ ಆಯಿತು ಅಂತಂದರೆ ಎಲ್ಲ ಟರ್ಮ್ಸ್ಗಳು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಆಗಿರ್ತವೆ. ಹಾಗಾದರೆ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ ಏನಿರುತ್ತೆ ಅಂತಂದರೆ ಒಂದು ಆಡ್ ನಂಬರ್ ಆಗಿರುತ್ತೆ. ಹಾಗಾಗಿ ಇಲ್ಲಿ a+2, a+4 ನೋಡೋದಕ್ಕೆ ಈವನ್ ನಂಬರ್ಸ್ ಥರ ಕಾಣಿಸಿದ್ರೂ ಕೂಡ ಆ್ಯಕ್ಚುಲಿ ದೇ ವಿಲ್ ಬಿ ಆಡ್ ನಂಬರ್ಸ್. ಮತ್ತು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ಗಳ ಡಿಫ್ರೆನ್ಸ್ ಯಾವಾಗಲೂ 2 ಇರೋದ್ರಿಂದ +2 ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇದು ಒಂದು ಕ್ಲಾರಿಫಿಕೇಷನ್ ನಿಮಗೆ ಕೊಡಬೇಕಾಗಿತ್ತು ನಾನು. ಈಗ ಫಸ್ಟ್ ನಾನು ಇದಕ್ಕೆ ಬರ್ತೀನಿ, ಕಂಡೀಷನಿಗೆ ಬರ್ತೀನಿ. ಏನಂದರೆ ದಿ ಸಮ್ ಆಫ್ ಫಸ್ಟ್ 5 ನಂಬರ್ಸ್ ಈಸ್ 425. ಸೊ ಫಸ್ಟ್ 5 ನಂಬರ್ಸ್ ಯಾವುದು ಅಂತಂದರೆ ಒಂದನೇದ್ದು a+2, ಸೆಕೆಂಡ್ ಒನ್ a+4, ಥರ್ಡ್ ಒನ್ a+6, ಫೋರ್ತ್ ಒನ್ a+8 ಆ್ಯಂಡ್ ಫಿಫ್ತ್ ಒನ್ ಈಸ್ a+10. ಸೊ ಈ 5 ಟರ್ಮ್ಗಳನ್ನ, ಇದು ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಈ 5 ಟರ್ಮ್ಗಳನ್ನ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತಂತ ಆನ್ಸರು? 425 ಬರುತ್ತಂತೆ. ಇಲ್ಲಿ ಎ 5 ಟರ್ಮ್ಸ್ ಇರೋದ್ರಿಂದ ನಾವು ಡೈರೆಕ್ಟಾಗಿ 5a ಅಂತ ಬರಿಬೋದು. ಪ್ಲಸ್ ಈಗ ಇಲ್ಲಿ ಬನ್ನಿ, 2 + 4 ಇಟ್ ಈಸ್ 6, 6 + 6 12, 12 + 8 20, 20 + 10 30 ಆಯಿತು. ಇದು +30 ಬರುತ್ತೆ ಇಲ್ಲಿ, ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 425. ದಿಸ್ ಇಂಪ್ಲೈಸ್ 5a ಈಸ್ ಈಕ್ವಲ್ ಟು 425 -30. +30 ಈ ಕಡೆ ಬಂದರೆ -30. ಸಬ್ಟ್ರಾಕ್ಟ್ ಮಾಡೋಣ, ಬರೀ ಇದ್ರ ವ್ಯಾಲ್ಯೂ ಮಾತ್ರ ಬರೀತೀನಿ ನಾನಿಲ್ಲಿ. 5 - 0 ಅಂತಂದರೆ 5, ಇನ್ನು 2 - 3 ಆಗಲ್ಲ, ಇದು 3 ಮಾಡ್ಕೊಂಡು ಇದನ್ನು 12 ಮಾಡ್ಕೊಳ್ಳೋಣ. 12 - 3 ಅಂದರೆ 9, ಇದೆಷ್ಟಿದೆ? ಇದು 3 ಇದೆ. ಸೊ 5a ಈಸ್ ಈಕ್ವಲ್ ಟು 395. ಎ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೋದು, ಸದ್ಯಕ್ಕೆ ಅಷ್ಟೇ ಇರಲಿ. ಬೇಕು ಅಂತಂದರೆ ಎ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ 5a ಇರಲಿ, ಅಷ್ಟೇ. ಈಗ ನಮಗೆ ಬೇಕಾಗಿರೋದು ಸಮ್ ಆಫ್ ಲಾಸ್ಟ್ 5 ಟರ್ಮ್ಸ್. ಸೊ ಲಾಸ್ಟ್ 5 ಟರ್ಮ್ಸ್ ಅಂದರೆ ಲಾಸ್ಟ್ ಟರ್ಮ್ ಎಷ್ಟಿದೆ ಇಲ್ಲಿ? a+24. ನಾವು ಆ್ಯಡ್ ಮಾಡ್ತಾ ಇರೋದ್ರಿಂದ ನೀವು ಯಾವ ಕಡೆಯಿಂದ ಏನಾದರೂ ಆ್ಯಡ್ ಮಾಡ್ಕೊಂಡು ಬರ್ರಿ. ಅದರ ಹಿಂದಿನ ಟರ್ಮ್ ಯಾವ ರೀತಿ ಇರ್ತದೆ? a+22 ಇರುತ್ತೆ ಇದರ ಹಿಂದಿನ ಟರ್ಮ್. ಅದರ ಹಿಂದಿನ ಟರ್ಮು a+20, ಅದರ ಹಿಂದಿನ ಟರ್ಮು a+18, ಅದರ ಹಿಂದಿನ ಟರ್ಮು a+16. ಸೊ ಲಾಸ್ಟ್ 5 ಟರ್ಮ್ಸ್ ಆಯಿತಾ? 1
2 3 4 5 ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು, ಇದೇ ನಮಗೆ ಬೇಕಾಗಿರೋದು, ಇದ್ರ ವ್ಯಾಲ್ಯೂ ಬೇಕಾಗಿದೆ. ಸೊ ಇಟ್ ಈಸ್ ಈಕ್ವಲ್ ಟು ಅಂತ ಬರೆಯೋಕ್ಕಾಗಲ್ಲ. ಸೊ ಇಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಎಷ್ಟಿದೆ, 5 ಟೈಮ್ಸ್ ಇದೆ. ಸೊ ವಿ ಕ್ಯಾನ್ ರೈಟ್ 5a. ನೋಡಿ ಇಲ್ಲೇನು 5a ಇದೆ, ಇಲ್ಲೂ ಕೂಡ ಸಿಕ್ಕಿರೋದು ಅದೇ 5a. ಸೊ ಡೈರೆಕ್ಟಾಗಿ ನಾನು 5a ಪ್ಲೇಸಲ್ಲಿ ಈ 395ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪ್ಲಸ್ 24 22 20 18 16 ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಈಗ ಒನ್ಸ್ ವ್ಯಾಲ್ಯೂ ನೋಡೋಣ. 4 + 2 6, 6 + 6 ಅಂತಂದರೆ 12, 12 + 8, 12 + 8 ಅಂದರೆ 20 ಆಯಿತು. 20ಗೆ 0 ಕ್ಯಾರಿ 2, 2 to 4, 4 + 2 6, 6 + 2 8, 8 + 1 9, 9 + 1 10, 100 ಆಯ್ತು ಅಲ್ಲಿಗೆ. ಇದು ಈ 24 22 20 18 16ಗಳ ಸಮ್ ಎಷ್ಟು ಬಂತು, 100 ಬಂತು. ಈಗ 5a ಅಂತಂದರೆ ಎಷ್ಟಿದೆ ಆನ್ಸರು, 395 ಅಂತ ಇದೆ. ಸೊ ಇನ್ ಪ್ಲೇಸ್ ಆಫ್ 5a ವಿ ಕ್ಯಾನ್ ರೈಟ್ 395. 395 + 100 ಎರಡನ್ನು ಆ್ಯಡ್ ಮಾಡಿದರೆ ವಿ ಗೆಟ್ 495. Therefore, sum of last 5 numbers of the sequence will be 495. Option 2 is correct.